ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿನ್ನೆ ವ್ಲಾಗ್ನ ಎಂಡ್ ಮಾಡಿಲ್ಲ. ಏಕೆ ಎಂಡ್ ಮಾಡಿಲ್ಲ ಅಂತಂದರೆ ಗೈಸ್, ನಿನ್ನೆ ಏನಾಯಿತು ಅಂತಂದರೆ, ನಿನ್ನೆ ಗ್ಯಾರೇಜ್ಗೆ ಹೋಗಿದ್ದೆ. ಗ್ಯಾರೇಜಲ್ಲಿ ಅದು ಏನಾಯಿತು ಅಂತ ಗೊತ್ತಾಗಿಲ್ಲ. ಆ ಕೆಲಸಕ್ಕೆ ಇದಕ್ಕೋಸ್ಕರನೇ ಏನಾಯಿತು, ನಾವು ಇವತ್ತು ಎ ಸಿ ಡ್ಯೂಟಿ ತೊಗೊಂಡಿದ್ದು ಗೈಸ್. ಗ್ಯಾರೇಜ್ಗೆ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಎ ಸಿ ಪ್ರಾಬ್ಲಮ್ ಆಗೈತೆ. ಎ ಸಿ ಏನು ಪ್ರಾಬ್ಲಮ್ ಆಗೈತೆ ಅಂದರೆ, ಅದು ವೈರಿಂಗ್ ಅರ್ಥಿಂಗ್ ಇತ್ತಲ್ಲ, ಅದು ಎಲ್ಲೋ ಒಂದು ಅದೇನೋ ಒಂಥರ ಗೈಸ್, ಅದಕ್ಕೆ ಫ್ಯೂಸ್ ಹೋಗಿರುತ್ತೆ. ಇಲ್ಲ ಅಂದರೆ ಇನ್ನೊಂದೇನೋ ಒಂಥರ ಗೈಸ್, ನನಗೆ ಅದು ನೆನಪಿಲ್ಲ. ಅದೇನಾಗೈತೆ ಅಂತ ಗೊತ್ತಾಗ್ತಿಲ್ಲ. ಅದು ಎ ಸಿ ಆನ್ ಮಾಡಿ ನೋಡ್ತೀವಿ, ಎ ಸಿ ಬ್ಲೋಯಿಂಗ್ ಹತ್ರ ಬರ್ತೈತೆ, ಕೂಲಿಂಗ್ ಆಗ್ತಿಲ್ಲ. ನಾನು ಯಾವಾಗ ಮೊನ್ನೆ ಎ ಸಿ ಕೆಲಸ ಮಾಡಿಸ್ಕೊಬಂದಾಗ ಚೆನ್ನಾಗೇ ಇತ್ತು ಎ ಸಿ. ನಾನು ಅಲ್ಲಿಂದ ಇರೋರು ಯೂಸ್ ಮಾಡಿಲ್ಲ. ಮೊನ್ನೆ ವೈರಿಂಗ್ ಅಂದರೆ ಅರ್ಥಿಂಗ್ ಪ್ರಾಬ್ಲಮ್ ಆಯಿತು ಗೊತ್ತಾ, ಅವಾಗಿಂದನೇ ಎ ಸಿನೂ ಪ್ರಾಬ್ಲಮ್ ಆಗಿರೋದು. ಫೈನಲಿ ಇವತ್ತು ಬೆಳಗ್ಗೆ ಪಿಕಪ್ ಮಾಡಬೇಕಾಯ್ತು 6 ಗಂಟೆಗೆ ತಿರುಪತಿಗೆ ಎ ಸಿ ಡ್ಯೂಟಿ. ನೈಟ್ ಅದು ಗೊತ್ತಾದ್ಮೇಲೆ ಏನಪ್ಪ ಮಾಡೋದು, ಹಿಂಗಾಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡಿ ಆಮೇಲೆ ಆ ಡ್ಯೂಟಿನ ನಮ್ಮ ಸುನಿಯಣ್ಣಂಗೆ ಹಾಕಿ ಕಳಿಸ್ದೆ. ಫೈನಲಿ ಇವತ್ತು ಹೋಗಿ ಗಾಡಿ ರೆಡಿ ಮಾಡಿಸ್ಬೇಕು ಗೈಸ್. ಏನಾಗೈತೆ ಅಂತ ನೋಡಬೇಕು ಫಸ್ಟು. ನನಗಂತೂ ಬೇಜಾರಾಗ್ಬಿಟ್ಟಿದೆ ಅಂದ್ಕೊಬಿಟ್ರಿ, ಗಾಡಿ ಹಿಂಗೆ ಆದಾಗಿಂದನೂ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಇವತ್ತು ಹೋಗ್ಬಿಟ್ಟು ಏನೇನಾಗೈತೆ ಅಂತ ಹೋಗಿ ಚೆಕ್ ಮಾಡಿಸ್ಕೊಬರ್ಬೇಕು. ನಾನು ನೈಟೇ ಚೆಕ್ ಮಾಡಿಸ್ಬೇಕಾಗಿತ್ತು, ಯಾಕೆಂದರೆ ನಮ್ಮ ಇವ್ರು ಇರಲಿಲ್ಲ, ಚೇತನ ಇರಲಿಲ್ಲ. ಇವತ್ತು ಬೆಳಗ್ಗೆ ಬರೋಗು ಅಂತ ಹೇಳಿದ್ರು. ಅದಕ್ಕೆ ಫೈನಲಿ ನಾನು ಮನೆಗೆ ಬಂದೆ ನಿನ್ನೆ ನೈಟು. ಇವಾಗ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಸ್ಕೊಬೇಕು. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಬರ್ರಿ ಗೈಸ್. ಇವತ್ತು ನಮ್ಮನೇಲಿ ಘೀ ರೈಸ್ ಏನೋ ಮಾಡಿದ್ದಾರೆ ಗೈಸ್. ಫೈನಲಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೊರಟಿದ್ದೀನಿ. ಗಾಡೀಲಿ ಡೀಸೆಲ್ ಇಲ್ಲ, ಅದಕ್ಕೆ ಸೌಂಡ್ ಬರ್ತೈತೆ. ನಿನ್ನೆ ಬರ್ಬೇಕಾದ್ರೆ ಹಾಕ್ಸ್ಕೊಬಂದಿದ್ದು 1,500. ಅದು ಆಲ್ರೆಡಿ ಇನ್ನೂ ಹಂಗೆ ಐತೆ. ಇವಾಗ ಗ್ಯಾರೇಜ್ ಹತ್ರ ಹೋಗಬೇಕು, ಎಲೆಕ್ಟ್ರಿಕ್ ಹತ್ರ ಹೋಗಬೇಕು. 2 ಕೆಲಸ ಇದ್ದಾವೆ. 2 ಕೆಲಸ ಆದಮೇಲೆ ಎ ಸಿ ಬರಲಿಲ್ಲ ಮತ್ತೆ ಎ ಸಿ ಹತ್ರ ಹೋಗ್ಬೇಕು. ಬನ್ನಿ ಚೆಕ್ ಮಾಡ್ಸೋಣ ಏನಾಗೈತೆ ಅಂತ ಫಸ್ಟ್ ಹೋಗಿ. ನಮ್ಮ ಚೇತೋಣ ಇನ್ನೂ ಬಂದಿಲ್ಲ ನೋಡ್ರಿ, ಇನ್ನೂ ಅಂಗಡಿ ಬಾಕ್ಲಾಕೈತೆ. ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಬರ್ತೀನಿ ಅಂತಂದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಮುಗಿಸ್ಕೊಂಡು ಹೋಗೋಣ. ಇನ್ನೂ ಬರ್ತಾಯಿದ್ದೀನಿ ಅಂತಾನೆ ಅವರೇ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಗೈಸ್ ಫೈನಲಿ ಗ್ಯಾರೇಜ್ ಹತ್ರ ಬಂದಿದ್ದಾಯಿತು ನೋಡ್ರಿ. ಚೇತಣ್ಣ ಬಂದ್ಬಿಟ್ಟು ನೋಡ್ತವ್ರೆ, ಏನಾಗೈತೆ ಅಂತ ಗೊತ್ತಿಲ್ಲ. ಅವರು ಚೆಕ್ ಮಾಡಿದ್ಮೇಲೆ ನೋಡ್ತಾರೆ ಇದು ಏನಾಗೈತೆ ಅಂತ ಹೇಳ್ತೀನಿ. ಆಮೇಲೆ ಗಾಡಿ ಆಗೋಕ್ಕೆ ಡ್ಯಾಶ್ ಬೋರ್ಡ್ ಎಲ್ಲ ಬಿಚ್ಚಿಕ್ಕಿದಾಯಿತು. ಒಂದು ಕಡೆಯಿಂದ ಚೆಕ್ ಮಾಡ್ತಾರೆ. ಆ ಕಡೆ ಫುಲ್ ಎದ್ಕೊಂಡಿದೆ ನೋಡ್ರಿ. ಅಂಕಲ್ ಬಂದವ್ರೆ, ವಿಕ್ಕಿ ಗಾಡಿ ತಗೊಬಂದವ್ರೆ ಸಾವುಕಾರ್ದು. ಈ ಕಡೆ ತಿರುಗ್ರಿ. ಬಿಲ್ ಕೊಡ್ತಾ ಇದೀನಿ ನಿಮ್ದೆಲ್ಲರದು. ನಮ್ದ ಏನೋ ತಂಡ ಇಲ್ವಲ್ಲ. ಫಸ್ಟ್ ಟೈಮ್ ಬಿಲ್ ಕೊಡ್ತಾನೆ ಗೈಸ್. ಫಸ್ಟ್ ಟೈಮು ವ್ಲಾಗ್ ಮಾಡ್ತಿರೋದು ಕೊಡ್ತಾ ಇರೋದು ಅಣ್ಣ. ನಮಗೆ ಎಣ್ಣೆಗೆ ನೀನು ಕೊಡ್ಸಲ್ವಾ? ನೋಡಿ ಗೈಸ್, ಡ್ಯೂಟಿ ಮಾಡೋದು ಅವರು, ಇವರು ನಾವು ಬಡವರು ನಮ್ಮ ಹತ್ರನೇ ಬಿಡಿತವ್ರಿ. ಹಾಂ ದಿಲೀಪಣ್ಣ ಅಣ್ಣ ಏನು ನೀನು ಹೇಳಿಲ್ಲ ಅಣ್ಣ ಹಾಯ್ ಅಂತ ಇದೆ. ನಮ್ಮ ಐಡಿ ಹಾಕೋ, ಸಬ್ಸ್ಕ್ರೈಬ್ ಮಾಡೋಕೆ ನಮಗೂ ನಾನು ಕೊಡ್ತೀನಿ. ಕೊಡ್ತಿದ್ಯಾರ ದುಡ್ಡಲ್ವ ಅದಕ್ಕೆ? ಅದಕ್ಕಲ್ಲ, ಹಂಗೆ ಒಂದು ಚಿಕ್ಕದೊಂದು ಜ್ಯೂಸ್ ಕೊಡ್ರಿ ಆಂಟಿ. ಇವ್ರ ದುಡ್ಡಲ್ವಾ? 100 ರೂಪಾಯಿ 10 ರೂಪಾಯಿದು ಒಂದು ಜ್ಯೂಸ್ ಕೊಟ್ಬಿಡ್ರಿ. ಅಂಕಲ್ ಈ ಕಡೆ ತಿರುಗಿ. ನೋಡಿ ಗೈಸ್, ನಮ್ಮ ದುಡ್ಡೆಲ್ಲ ತಗೋತಾರೆ ಇಲ್ಲಿ. ಮಕ್ಕಳಿಗೆಲ್ಲ ತಗೋತಾರೆ, ಮನೆಗೆಲ್ಲ ನಮ್ಮ ದುಡ್ಡಲ್ಲಿ. ನೋಡ್ರಿ ಟೀ ಚೆಲ್ಬಿಡ್ರು ಪಾಪ ಎಲ್ಲ. ಚಾಕ್ಲೇಟ್ ಎಲ್ಲ ಬಿಟ್ಬಿಟ್ಟೆ, ಟೀ ಚೆಲ್ಲೋ ಇದೆಲ್ಲ ಕೈ ಮೇಲೆ ನೋಡ್ರಿ. ಚಾಕ್ಲೇಟ್ ಹಾಕೊಳ್ಳೋದು ಬರ್ತಾರೆ ಅಲ್ಲ, ಇವನ್ ಮಕ್ಳಿಗೆ ತಗತ್ತ ನೋಡಿ ಚಾಕ್ಲೇಟ್. ಇಲ್ಲ ಇವಯ್ಯ 100 ರೂಪಾಯಿ ಕೊಟ್ಟಿರೋದು. 100 ರೂಪಾಯಿ ಸಮ ಆಯ್ತು. ಚಾಕ್ಲೇಟು ಇವ್ರ ಮಕ್ಳಿಗೆ ತಗೊಂಡೋಯ್ತಿರೋದು ಇವ್ರ ದುಡ್ಡಲ್ಲಿ. 10 ರೂಪಾಯಿ ಯಾವ್ದನ್ನ ಕೊಡಕ? ಇದೇನ್ರಿ ಇದು? ಟೈಮ್ ನೋಡ್ರಿ 4:16 ಆಯ್ತು. ಇನ್ನೂ ಲ್ಯಾಪ್ಟಾಪ್ ಕೆಲಸ ಮುಗಿದಿಲ್ಲ. ಅವಾಗಿಂದ ಬೆಳಗ್ಗೆ 10:15 ಸ್ಟಾರ್ಟ್ ಮಾಡ್ರೆ ಕೆಲಸ. 4 ಕಾಲಾದರೂ ಇನ್ನೂ ಮುಗಿದಿಲ್ಲ ಕೆಲಸ. ಹಾಂ ಯಾಕೆ ಹಂಗೆ ನೋಡ್ತಿದ್ಯಾ?
ನೋಡ್ರಿ EDC ಲೈಟ್ ಬರ್ತೈತೆ, EDC ಲೈಟ್ ಬರ್ತೈತೆ. ಅವಾಗಿಂದ ಯಾರ್ಯಾರೋ ಬರ್ತಾವ್ರೆ ಹೋಗ್ತಾವ್ರೆ. ನಮ್ಮ ಕೆಲಸ ಇನ್ನೂ ಆಗಿಲ್ಲ, ನೋಡೋಣ ಎಷ್ಟೊತ್ತಿಗೆ ಮುಗೀತದೆ ಅಂತ. ಅಣ್ಣ ಎಷ್ಟೊತ್ತಿಗೆ ಮುಗೀತದಣ್ಣ? ಆಯ್ತಾ? ಪಾಪ ಅಣ್ಣಂಗೋಸ್ಕರ ಎಷ್ಟು ಚೆನ್ನಾಗಿ ಕಾಯ್ದವ್ರೆ ಗೊತ್ತಾ. ಅವಾಗಿಂದ ಕಾಯ್ದು ಸ್ವಲ್ಪ ಮುಗಿಸ್ಕೊಂಡು ಹೋದ್ರು. ನೋಡ್ರಿ ಅವರೊಬ್ರು ಕಾಯ್ತವ್ರೆ. 2 ಕಾರ್ಗಳು ನಿಂತವೆ, ಇನ್ನೂ ಮುಗಿದಿಲ್ಲ. ನೋಡೋದು ಎಷ್ಟು ಗಂಟೆ ಮುಗೀತದೆ. ಸ್ವಲ್ಪ AC ಹತ್ರ ಹೋಗ್ಬೇಕು. ಇದು ಮುಗಿಸ್ಕೊಂಡು ಹೋಗೋಣ AC ಹತ್ರ. ಗೈಸ್ ಇನ್ನೂ ಕೆಲಸ ಆಗಿಲ್ಲ. ಅಣ್ಣ ತಲೆ ಕೆಡ್ಸ್ಕೊಂಡೆಲ್ಲ ಹುಡುಕ್ತವ್ರೆ, ಸಿಗ್ತಾನೆ ಇಲ್ಲ. ಫೈನಲಿ ನೋಡ್ರಿ ಎಷ್ಟು ವೈರ್ ಇದಾವಲ್ಲಿ. ಗೈಸ್ ನೋಡ್ರಿ ಎಷ್ಟು ವೈರ್ ಇದಾವಲ್ಲಿ. ಅಷ್ಟು ವೈರಲ್ಲಿ ಯಾವ ವೈರ್ ಏನಾಗೈತೆ ಅಂತ ಗೊತ್ತಾಗ್ತಿಲ್ಲ. ಯಾವ ವೈರ್ ಆದರೂ ಅದೇ ಪ್ರಾಬ್ಲಮ್. ಏನಣ್ಣ? ಹಾಂ ಗೈಸ್ AC ಕೆಲಸ ಎಲ್ಲ ಮುಗಿಸ್ಕೊಂಡು ಗ್ಯಾರೇಜ್ ಹತ್ರ ಬಂದರೆ ನೋಡ್ರಿ ಅಮಾವಾಸ್ಯೆ ಪ್ರಯುಕ್ತ ಅಂಗಡಿಲಿ ಪೂಜೆ ಮಾಡ್ತಾವ್ರೆ. ನೀಟಾಗಿ ಪೂಜೆ ಮಾಡ ಬ್ರಾ. ನೀನು ನಗ್ಬೇಡ ಬ್ರಾ. ಏನಕ್ಕಲ್ಲ ಪೂಜೆ ಮಾಡ್ತಿರೋದು? ಏನಕ್ಕೆ ನಗಾಡಕ್ಕ? ಇವತ್ತು ಅಮಾವಾಸ್ಯೆ, ಅದಕ್ಕೆ. ನೋಡ್ರಿ ಇವರು ನಮ್ಮನ್ನ ರೋಸ್ಟ್ ಮಾಡೋದು ಜಾಸ್ತಿ. ಇವ್ರು ಯಾಕೋ ಇವ್ರ ದುಡ್ಡಲ್ಲೇ ಫೈನಲ್ ಇವ್ರ ದುಡ್ಡಲ್ಲೇ ತಂದ್ಬಿಟ್ಟವ್ರೆ ಗೈಸ್. ಅಲ್ಲ ರೋಸ್ಟ್ ಮಾಡ್ತಾವ್ರೆ, ನಿನ್ನೆಯಿಂದ ರೋಸ್ಟ್ ಮಾಡ್ತಾರೆ, ಹೊಸಿ ರೋಸ್ಟ್ ಮಾಡ್ತಿಲ್ಲ. ಮಂಗಳಾರತಿಯಾ? ನಾನು ಮಂಗಳಾರತಿ ಕೊಡಕ್ ಬಂದಿರ ಗೈಸ್. ಫೈನಲಿ ಅವ್ರ ದುಡ್ಡಲ್ಲೇ ತಗೊಂಡ್ಬಂದವ್ರೆ. ನೋಡ್ರಿ ನಮ್ಮ ಗಾಡಿದು ಫುಲ್ಲು AC ಕೆಲಸ ಮುಗೀತು. ಮತ್ತೆ ಏನೇನು ಕಂಪ್ಲೇಂಟ್ ಆಗಿತ್ತು ಅದೆಲ್ಲ ಇವಾಗ ಕ್ಲಿಯರ್ ಆಗೈತೆ ಫುಲ್ಲು. ಬೈಲಿ ಗಾಡಿ ಹೊಡಿ ಬೈಲಿ. ಗಾಡಿ ಈಗ ರೆಡಿ ಮಾಡ್ಸಿದೀನಿ ಬೈಲಿ. ನೋಡಿ ಗೈಸ್ ಹೇಳಿದ್ರು ಹಂಗೆ ಹೋಯ್ತವ್ರೆ. ಬನ್ನಿ ಅವ್ರನ್ನ ಚೇಂಜ್ ಮಾಡೋಣ. ಇವ್ರು ನೋಡ ತಿನ್ನೋದೇ ಕೆಲಸ. ಯಪ್ಪ ಬ್ರಾ ಬ್ರಾ ಒಂದು ತಿನ್ಬಿಡು ನೀನು. ನಂಗೆ ಹೊಟ್ಟೆ ಹಸಿದ್ ಬೆಳಗ್ಗೆಯಿಂದ ಮಧ್ಯಾಹ್ನ ಊಟ ಮಾಡಿಲ್ಲ ಬ್ರೋ ನಾನು. ಸೀರಿಯಸ್ ಆಗಿ ನಮ್ಮ ದುಡ್ಡಲ್ಲೇ ತಂದ್ಬಿಡ್ತೀನಿ ತಗೊಳ್ಳಿ. ಫಸ್ಟ್ ಏನಾದ್ರು ತೋರಿಸ್ತಿದ್ರಿ ಚೆನ್ನಾಯ್ತಲ್ಲ? ಚೆನ್ನಾಯ್ತಾ? ಇಲ್ಲ ನಮ್ ದುಡ್ಡು ಅಲ್ವಾ, ನಿನಗೆ ಚೆನ್ನಾಗಿರುತ್ತೆ. ಓಸಿ ದುಡ್ಡು ಚೆನ್ನಾಗಿರುತ್ತೆ. ಯಾವ ದುಡ್ಡು? ನಾವು ಕೊಟ್ಟಿರೋದು. ಎಷ್ಟು ಕೊಟ್ರು ಅವರು? 50 ರೂಪಾಯಿ. ಹಾಂ 50 ರೂಪಾಯಿ ಬ್ರೋ. 1 ರೂಪಾಯಿನೂ ಕಾಸೆ. ಬ್ರೋ ನಾವು ದುಡ್ಡು ಕೊಟ್ಟಿರೋ ಬ್ರೋ. ಅಲ್ಲ ಇವ್ರು ನೋಡಿ ಕಾಯಿ ಹೊಡೆದ್ಬಿಟ್ಟು ಅವರೇ ತಿಂಗಿ ಹೋದ. ಕಾಯಿ ಹೊಡೆದ್ಬಿಟ್ಟು ಅಲ್ಲ ಬ್ರೋ, ಕಾಯಿ ಹೊಡೆದ್ಬಿಟ್ಟು ಅವರೇ ತಿನ್ಕೊಬೋದವ್ರು ಹಾಕೊಂಡು. ರೋಲ್ ಮಾಡ್ತಾನೆ ಗೈಸ್. ಪ್ರಸಾದ ಕೊಡಲ್ಲ ಗೈಸ್. ನಾನು ಡ್ರಾ ಮಾಡ್ತೀನಿ. ಗೈಸ್ ನೋಡ್ರಿ ನಮ್ಮ ದರ್ಶನವರು ಏನು ಸ್ವೀಟ್ ಕೊಡ್ತವ್ರೆ. ಅಂಗಡಿ ಪೂಜೆ ಮಾಡಿದ ಪ್ರಯುಕ್ತ ಸ್ವೀಟ್ ಕೊಡ್ತಾರೆ ಗೈಸ್. ನಿನ್ನೆ ಗೌಡ್ರ ಹುಡ್ಗನ್ ಮಗ ನೋಡ್ಬೇಕಾಯ್ತು ಗೈಸ್. ಫುಲ್ಲು ಇದಾಗ್ಬಿಟ್ಟಿದೆ ಗೈಸ್, ಹೇಳ್ಬಾರ್ದು. ಫುಲ್ ಇನ್ನೇನು 2 ಸೆಕೆಂಡ್ ಅಲ್ಲಿ ಕಣ್ಣೀರು ಬಂದ್ಬಿಡೋದು ಗೈಸ್. ಕಣ್ಣೀರು ಬರೋದ? ಇವರು ಮೊಬೈಲ್ ಹಿಡ್ಕೊಂಡು ನೆನ್ನೆಯಿಂದ ಸಿಕ್ಕಾಬಿಟ್ಟೆ ರೋಸ್ಟ್ ಮಾಡ್ಬಿಟ್ಟಾರೆ. ಮೊಬೈಲ್ ಚಾರ್ಜಿಂಗ್ ಇಟ್ಕೊಳ್ಳೋದು, ಹಿಂಗೆ ಆನ್ ಮಾಡ್ಕೊಳ್ಳೋದು, ಮಾತಾಡೋದು. ನಿಮ್ನ ಕಸ್ಟಮರ್ ಯಾರೋ ಬನ್ಸಕ್ರಿ ಇಲ್ಲಿ ನಿಮ್ನ ಡ್ರಾಪ್ ಮಾಡೋವರಲ್ಲ, ಫುಲ್ ಸುಮ್ಮನೆ ಸ್ಕ್ಯಾಮ್ ಮಾಡಿರೋದವ್ರು. ಇಲ್ಲಿ ಗ್ಯಾರೇಜಿಗೆ ಬಂದಿಲ್ಲ, ಏನಿಲ್ಲ. ಇದೆಲ್ಲ ಕಟ್ಟಾಗುತ್ತೆ ಬಿಡು. ಎಡಿಟ್ ಗೈಸ್, ಎಡಿಟ್ ಮಾಡ್ತಾರೆ ಗೈಸ್. ಇವ್ರು ಸರಿ ಇಲ್ಲ, ಎಡಿಟ್ ಮಾಡಿಲ್ಲ ಹಾಕ್ತಾರೆ ಗೈಸ್. ಇವರು ದಿನ ಕಷ್ಟ ಬೀಳ್ತಾರೆ. ಇವ್ರಿಗೋಸ್ಕರ ಕಮೆಂಟ್ ಹಾಕ್ರಿ. ಏನಂತ ಹಾಕ್ರಿ? ಕಷ್ಟ ಬೀಳ್ರಿ ದಿನ ಹಂಗೆ ಹಾಕ್ರಿ. ನೋಡ್ರಿ ಇದೊಂದು ವಾಲ್ಸ್ ಪೈಪ್ ಇದು ಕಿತ್ಕೊಬಿಟ್ಟಿತ್ತು, ಇದರಿಂದ ಸೌಂಡ್ ಬರ್ತಾ ಇತ್ತು. ಅದಕ್ಕೋಸ್ಕರ ಈ ವಾಲ್ಸ್ ಪೈಪ್ಗೆ ಏನು ಬರೋದು? ಕ್ಲಿಪ್ ಆಗ್ತಾ ಇರೋದು. ಫೈನಲಿ A to Z ಕೆಲಸ ಕಂಪ್ಲೀಟ್ ಆಯ್ತು. ಗೈಸ್ ಗಾಡಿ ಕ್ಲಿಪ್ ಆಗ್ತದೆ. ಇವ್ರು ಬೈಕ್ ಕ್ಲಿಪ್ ಹಾಕೋರು ಯಾರು ಇಲ್ಲ. ಏನ್ ಕ್ಲಿಪ್ ಹಾಕ್ತೀರಾ? ನೆನ್ನೆ ಗೌಡ್ರ ಹುಡ್ಗ ಬಡವ್ರ ಹುಡ್ಗ ಆಗಿದ್ರು. ಬಡವ್ರ ಹುಡ್ಗ ಆಗಿದ್ದೆ. ಅವ್ರಿಗೆ ಫಸ್ಟ್ ಆಫ್ ಆಲ್ AC ಹೆಂಗ್ ತಿರುಗುತ್ತಂತಾನೆ ಗೊತ್ತಿಲ್ಲ. AC ರೆಡಿ ಆಗೈತೆ ಒಟ್ನಲ್ಲಿ. ಈಗ ಅಂದ್ರೆ AC ಎಲ್ಲ ರೆಡಿ ಆಯ್ತು. AC ಡ್ಯೂಟಿ ಇಲ್ವಲ್ಲ ಇವಾಗ.
ಏನ್ ಮಾಡಕ್ಕಾಗುತ್ತೆ, ಟೈಮ್ ಬರೋದೆಲ್ಲ ಬರುತ್ತಲ್ಲ. ನಾನು ಅದನ್ನು ಬೇರೆ ಗಾಡಿಗೆ ಕಳಿಸಿದಾಯ್ತು ಗೈಸ್. ಒಂದು ಡ್ಯೂಟಿ ಆಗಿತ್ತು ತಿರುಪತಿಗೆ, ನಾನು ಹೋಗ್ಬೇಕಾಗಿತ್ತು. ಯಾಕೆ ಹೋಗಿರೋ ಗೊತ್ತಾ ಗೈಸ್, ಇವ್ರು ಆಲ್ರೆಡಿ ಬಾಡ್ಲಿ ಆಗೋರು ಅದಕ್ಕೆ. ತಿರುಪತಿಗೆ ಬಾಣ್ಲಿ ಹಾಕೋಯ್ತಾರೆ ಯಾರನ್ನ. ಇರೋ ಬ್ರಾ ಒಂದು ನಿಮಿಷ. ಹಾಂ ಹೇಳು ಬ್ರಾ. ಬ್ರೋ ಹೇಳು, ಕ್ಲೀನ್ ದೇವರನ್ನೇ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೇಳು ಬ್ರಾ. ಯಾರು ಬ್ರಾ, 2 ಮಾತು ಹೇಳು ಬ್ರಾ ನೀನು. ಕ್ಲಾರಿಟಿ ಸಕ್ಕದಾಗಿ ಬರೋದಿದೆ. ಝೂಮ್ ಮಾಡಿದ್ರೆ ಹೆಂಗ್ ಕಾಣ್ಬೇಕು ಗೊತ್ತಾ ಕ್ಲಾರಿಟಿ. ನಿಮ್ದು ಯಾವ್ದು ಫೋನು? ಐಫೋನಾ ಗೈಸ್? ನೋಡ್ರಿ, ಇವರು ಯಾವ ಫೋನ್ ಯೂಸ್ ಮಾಡೋದು ಅವತ್ತು ತೋರಿಸಿದ್ದೆ ನಿಮಗೆ. ಐಫೋನ್ 17 Pro. ಐಫೋನ್ 17 Pro ಫುಲ್ ಕ್ಯಾಶ್ ಐತೆ ಗೈಸ್. ಇವರು ಶ್ರೀಮಂತ್ರಿ ಇವರು, ಫುಲ್ ಕ್ಯಾಶ್. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ಧನಿಗಳು ಗೈಸ್ ಅವರು. ದೊಡ್ಡ ಧನಿಗಳು.